ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಬಂದು ನನ್ನ ಚಿಕ್ಕ ಮಗಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋದಿತ್ತು ಫ್ರೆಂಡ್ಸ್. ಹಾಗಾಗಿ ನಾನು 10 ಗಂಟೆಗೆ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಬೆಳಗ್ಗೆ ಎಲ್ಲ ಕೆಲಸ ಮಾಡಿ ಟಿಫನ್ ಮಾಡಿ ನಾವು ಬೇಗನೆ ಬಂದ್ವಿ ಫ್ರೆಂಡ್ಸ್ ಆಫೀಸಿಗೆ, ಆಧಾರ್ ಕಾರ್ಡ್ ಆಫೀಸಿಗೆ. ಇದು ಸಂಡೇ ಲಾಗು ಫ್ರೆಂಡ್ಸ್. ನನಗೆ 2 ದಿವಸದಿಂದ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ನಾನು ಸಂಡೇ ಲಾಗ್ ಇವಾಗ ಅಪ್ಡೇಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ನನ್ನ ಮನೇಲಿ ಬೇಗ ತಿಂಡಿ ಮಾಡಿ ಸ್ವಲ್ಪ ರೈಸ್ ಮಾಡಿ ಕೂಡ ಇಟ್ಟು ಬಂದಿದ್ದೆ ಫ್ರೆಂಡ್ಸ್. ಹಾಗೆ ವಿಶೇಷವಾದ ಲಾಗು ಇದು ಕೂಡ ಆಗಿರುತ್ತೆ. ನೋಡ್ತಾ ಇದ್ದಿಲ್ಲ ಫ್ರೆಂಡ್ಸ್, ಅದೆಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನದ ಹೊತ್ತಿಗೆ ನಾವು ಮನೆಗೆ ಬಂದ್ವಿ. ಎಲ್ಲ ತರಕಾರಿ ಹೆಚ್ಚಿಟ್ಕೊಂಡು ವೈಟ್ ರೈಸ್ ಮಾಡಿಟ್ಟು ಹೋಗಿದ್ದೆ. ಹಾಗಾಗಿ ನಾನು ಫ್ರೈಡ್ ರೈಸ್ ಥರ ಒಂದು ರೆಸಿಪಿ ಮಾಡಿದ್ರಾತು ಅಂಥೇಳಿ ಈ ಒಂದು ರೆಸಿಪಿನ ನಾನು ನಿಮ್ಗೆ ಈಗ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನೋಡಿ, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಮತ್ತು ಈ ಎಲ್ಲ ತರಕಾರಿಗಳನ್ನು ನಾನು ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಬಟಾಣಿ, ಈರುಳ್ಳಿ, ಹಾಗೆ ಕ್ಯಾರೆಟು ಮತ್ತು ಈರುಳ್ಳಿ ಹೂವು ಅಥವಾ ಸ್ಪ್ರಿಂಗ್ ಆನಿಯನ್ ಕೂಡ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಇವುಗಳನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ನೋಡ್ತಾ ಇದ್ದಲ್ಲ ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ. ಹಸಿ ಬಟಾಣಿ ಕೂಡ ಇತ್ತು, ಹಾಗಾಗಿ ಹಸಿ ಬಟಾಣಿ ಕೂಡ ನಾನು ಹಾಕೋತಾ ಇದ್ದೀನಿ. ಹಸಿ ಬಟಾಣಿ ಹಾಕೋದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ, ಬೇಗನೆ ಆಗುತ್ತೆ ಸಾಂಬಾರು ಮಾಡೋದು. ಮತ್ತು ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅಂಥೇಳಿ ನಾನು ಈ ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇವಾಗ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋಂಥ ಬೀನ್ಸು ಮತ್ತು ಕ್ಯಾರೆಟನ್ನು ಹಾಕೋತಾ ಇದ್ದೀನಿ. ಈ ಒಂದು ಲಾಗ್ನಲ್ಲಿ ನಾವು ಸಂಜೆ ಟೈಮ್ಗೆ ಎಲ್ಲಿ ಹೋಗಿದ್ವಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇವತ್ತಿನ ಸಂಜೆ ತುಂಬಾ ವಿಶೇಷವಾಗಿತ್ತು ಅಂಥೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನೀವು ಕೂಡ ನೋಡಿ ಎಂಜಾಯ್ ಮಾಡಿ, ಈ ಒಂದು ಲಾಗ್ನ ಸಪೋರ್ಟ್ ಮಾಡಿ. ಮತ್ತು ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಇನ್ನೊಂದು ಸಲ ನೀಟಾಗಿ ಬಾಡಿಸ್ಕೊಂಡು, ನೋಡ್ತಾ ಇದ್ರಲ್ಲ, ಚೆನ್ನಾಗಿ ಎಲ್ಲ ತರಕಾರಿನೂ ಬಾಡಿಸ್ಕೋಬೇಕಾಗುತ್ತೆ. ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಕೊಂಡ್ರೆ ಬೇಗನೆ ಬೆನೆಯುತ್ತೆ ಅನ್ನೋ ಕಾರಣದಿಂದ ನಾನು ಸ್ವಲ್ಪ ಚಿಕ್ಕದಾಗಿ ಎಲ್ಲ ತರಕಾರಿನೂ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ ಸೋಯಾ ಸಾಸ್ ಬದಲಿಗೆ ನಾನು ನಿಂಬೆಹಣ್ಣಿನ ರಸ ಹಾಕೋತಾ ಇದ್ದೀನಿ ಫ್ರೆಂಡ್ಸ್, ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ. ಈಗ ನಿಂಬೆಹಣ್ಣಿನ ರಸನೂ ಹಾಕಿ ಮಿಕ್ಸ್ ಮಾಡಿದ್ದಾಯಿತು. ಫ್ರೈಡ್ ರೈಸ್ ಮಸಾಲ ಕೂಡ ನಾನು ಹಾಕ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಈ ಒಂದು ರೆಸಿಪಿನ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಗೆ ಮಧ್ಯಾಹ್ನದ ಊಟಕ್ಕೂ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇದರಲ್ಲಿ ಎಲ್ಲ ತರಕಾರಿ ಇರೋದ್ರಿಂದ ತುಂಬಾ ಆರೋಗ್ಯಕರ ಒಂದು ರೆಸಿಪಿ ಅಂತಲೂ ಹೇಳ್ಬೋದು ಫ್ರೆಂಡ್ಸ್. ಈಗ ಕೊನೆಗೆ ಅದನ್ನೆಲ್ಲ ಬಾಡಿಸಿದಾದ್ಮೇಲೆ ರೈಸ್ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡಾಯಿತು ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಕಲರು ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹೆಚ್ಚು ನನ್ನ ವಿಡಿಯೋನ ಲಾಗ್ನ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇದೆಲ್ಲ ಆದಮೇಲೆ ನಾವು ಸಾಯಂಕಾಲ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ಅಂತೇಳಿ ನಾನು ಮೊದಲಿಗೆ ಹೇಳಿದ್ದೆ. ಇವತ್ತು ನಾವು ಮನೇಲಿ ಸಂಡೇ ಆಗಿರೋದ್ರಿಂದ ಅಂದರೆ ಹೊರಗಡೆ ಹೋಗಬೇಕು ಅನ್ನೋದಿತ್ತು ಫ್ರೆಂಡ್ಸ್. ಅದು ಎಲ್ಲಿ ಅಂತೇಳಿ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್.
ಫಲಪುಷ್ಪದಿಂದ ಮಾಡಿದ್ದೆ ಫ್ರೆಂಡ್ಸ್. ಹಾಗಾಗಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್, ನೋಡೋದಕ್ಕೂ ತುಂಬಾ ಖುಷಿ ಆಗ್ತಾಯಿತ್ತು. ಇಲ್ಲೆಲ್ಲ ಸಿರಿಧಾನದಿಂದ ಕನ್ನಡಾಂಬೆ ಹಾಗೂ ಮತ್ತು ಗದಗಿನ ಗಾನಯೋಗಿ ಪುಟ್ಟರಾಜ ಅವರ ಚಿತ್ರಣವನ್ನು ಬಿಡಿಸಿದ್ರು. ಮತ್ತು ವೀರನಾರಾಯಣ ಗುಡಿ, ಇದು ಗದಗಿನ ವಿಶೇಷ ವೀರನಾರಾಯಣ ಗರ್ಭಗುಡಿಯನ್ನು ಕೂಡ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇದ್ದಿರಲ್ಲ ಯಾವ ರೀತಿ ಅಂತೇಳಿ. ಇದು ಸಿರಿಧಾನ್ಯದ ಕನ್ನಡಾಂಬೆನೂ ಕೂಡ ಮಾಡಿದರು. ಎಲ್ಲ ರೀತಿ ಸಿರಿಧಾನ್ಯ ಕೂಡ ಅದರಲ್ಲಿ ಕಾಣಿಸ್ಕೋತಾ ಇತ್ತು ಫ್ರೆಂಡ್ಸ್. ತುಂಬಾ ನೀಟಾಗಿ ಕಲರ್ಫುಲ್ಲಾಗಿ ಈ ಒಂದು ಪ್ರದರ್ಶನ ಇತ್ತು ಫ್ರೆಂಡ್ಸ್. ನೋಡ್ತಾ ಇದ್ದಲ್ಲ, ಹೂಗಳು ಬೇರೆ ಬೇರೆ ಥರದ ಹೂಗಳು ಮತ್ತು ಹಣ್ಣುಗಳು ಕೂಡ ಈ ಒಂದು ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದು. ಹಾಗೆ ಮಕ್ಕಳು ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡುವಂಥ ಒಂದು ಮೂಮೆಂಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ನೋಡ್ತಾ ಇದ್ದಲ್ಲ ಯಾವ್ಯಾವ ರೀತಿ ಗಿಡಗಳಿದೆ, ಅದು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡೋದಕ್ಕೂ. ಈ ಒಂದು ಹೂಗಳು ಮತ್ತು ಫಲಪುಷ್ಪ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್, ಅದು ಫಲಪುಷ್ಪ ಪ್ರದರ್ಶನ ಗದಗಲ್ಲಿ ಇತ್ತು ಫ್ರೆಂಡ್ಸ್. ಇದು 10, 11, 12ನೇ ತಾರೀಕು ಫೆಬ್ರವರಿ 2024ರಂದು ಇದನ್ನು ಎಕ್ಸಿಬಿಷನನ್ನು ಅಲ್ಲೇ ನಮ್ಮ ಗದಗಲ್ಲಿ ಏರ್ಪಡಿಸಿದ್ರು ಫ್ರೆಂಡ್ಸ್. ಹಾಗಾಗಿ ನಾವು ಅಲ್ಲೇ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. ನೀವು ಕೂಡ ನೋಡಿ ಎಂಜಾಯ್ ಮಾಡಿದ್ದೀರ ಅಂತ ತಿಳ್ಕೊಂಡಿದ್ದೀನಿ. ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದ್ರು ಫ್ರೆಂಡ್ಸ್. ಇಲ್ಲೇ ಫಿಶ್ ಎಲ್ಲ ನೋಡಿ ತುಂಬಾ ಖುಷಿಪಟ್ಟರು. ನಮಗೂ ಕೂಡ ತುಂಬ ಖುಷಿ ಆಯಿತು. ಒಟ್ಟಿನಲ್ಲಿ ಈ ದಿನಾನ ಈ ರೀತಿ ಸ್ಪೆಂಡ್ ಮಾಡಿದ್ದೀನಿ ಫ್ರೆಂಡ್ಸ್. ಈ ವ್ಲಾಗ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ಕೊಳ್ತಾ, ನನ್ನ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.